ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಂಗಿರಣ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಥೆ ಪ್ರಾಮಾಣಿಕತೆಯಿಂದ ಒಂದು ಜೀವ ಉಳಿಯಿತು. ಮೋಹನ್, ಇನ್ನೂ ಎಷ್ಟು ಹೊತ್ತಿಗೆ ನಗರಕ್ಕೆ ಹೋಗುತ್ತೀಯಾ? ಹೋಗುವಾಗ ನನ್ನನ್ನು ಜೊತೆಗೆ ಕರೆದೊಯ್ಯು. ನನಗೆ ಮಾರುಕಟ್ಟೆಗೆ ಹೋಗಬೇಕಿದೆ, ಮಗಳ ವರದಕ್ಷಿಣೆ ವಸ್ತುಗಳನ್ನು ತೆಗೆದುಕೊಳ್ಳಲು. ಭಗವಂತ ಅವಳ ಅದೃಷ್ಟ ಬೆಳಗಿಸಲಿ, ಅವಳ ನಸೀಬು ಚೆನ್ನಾಗಿರಲಿ ಎಂದು ಸಾವಿತ್ರಿ ಬಾಗಿಲಲ್ಲಿ ನಿಂತು ಹೇಳಿದರು. ಮೋಹನ್ ತನ್ನ ರಿಕ್ಷಾವನ್ನು ಸ್ವಚ್ಛಗೊಳಿಸುತ್ತಿದ್ದನು. ಅವನು ರಿಕ್ಷಾವನ್ನು ಗಲ್ಲಿಯಲ್ಲಿ ನಿಲ್ಲಿಸಿ ಒದ್ದೆ ಬಟ್ಟೆ ಹಿಡಿದು ಗಾಜುಗಳನ್ನು ಒರೆಸುತ್ತಿದ್ದನು. ವಠಾರದಲ್ಲಿ ಎಂದಿನಂತೆ ಚಟುವಟಿಕೆಗಳು ಪ್ರಾರಂಭವಾಗಿದ್ದವು. ಎಲ್ಲೋ ಹಾಲಿನವನು ಕೂಗುತ್ತಿದ್ದನು, ಮತ್ತೆಲ್ಲೋ ಮಕ್ಕಳು ಶಾಲೆಗಾಗಿ ಓಡುತ್ತಿದ್ದರು. ಅದೇ ಸಮಯದಲ್ಲಿ ಗಲ್ಲಿಯಲ್ಲಿ ನಿಂತಿದ್ದ ಸಾವಿತ್ರಿ ಆ ಕಡೆಗೆ ಬಂದು ಮೋಹನ್ಗೆ ಪ್ರಶ್ನೆ ಮಾಡಿದ್ದರು. ಮೋಹನ್ ಬಟ್ಟೆ ಮಡಚುತ್ತಾ ಹೇಳಿದನು, ಆಂಟಿ, ಇನ್ನೂ 10 ನಿಮಿಷದಲ್ಲಿ ಹೊರಡುತ್ತಿದ್ದೇನೆ. ನೀವು ಬಟ್ಟೆ, ಪಾತ್ರೆ ಇತ್ಯಾದಿ ವಸ್ತುಗಳನ್ನು ತಗೊಳ್ಳಿ. ಕೀರ್ತಿಯ ಮದುವೆಯಾಗುತ್ತಿದೆ. ಈಶ್ವರನು ಅವಳ ಹಣೆಬರಹ ಚೆನ್ನಾಗಿರಿಸಲಿ. ನಮ್ಮ ಕಣ್ಮುಂದೆಯೇ ಇವಳು ಇಷ್ಟು ದೊಡ್ಡವಳಾದಳು. ಇಂದು ಬೇರೆಯವರ ಮನೆಗೂ ಹೋಗುತ್ತಿದ್ದಾಳೆ. ಮೋಹನ್ ಮಾತನ್ನು ಕೇಳಿ ಸಾವಿತ್ರಿಯವರ ಕಣ್ಣುಗಳು ತುಂಬಿ ಬಂದವು. ಅವರು ಕೆಲವು ಕ್ಷಣ ಭಾವುಕರಾಗಿ ಅಲ್ಲೇ ನಿಂತಿದ್ದರು. ಆಮೇಲೆ ತಲೆ ಅಲ್ಲಾಡಿಸುತ್ತಾ ಮನೆಯ ಒಳಗಡೆ ಹೋಗಿದ್ದರು. ಕೋಣೆಗೆ ಹೋಗಿ ಅವರು ಪೆಟ್ಟಿಗೆ ತೆರೆದು ಹಳೆಯ ಬಟ್ಟೆಗಳ ಕೆಳಗಿಟ್ಟಿದ್ದ ಚೀಲ ಹೊರತೆಗೆದಿದ್ದರು. ಅದೇ ಚೀಲದಲ್ಲಿ ಅವರು ಹಣ ಇಡುತ್ತಿದ್ದರು. ಅದನ್ನು ಅವರು ವರ್ಷಗಟ್ಟಲೆ ಕೂಡಿಟ್ಟು ಜಮೆ ಮಾಡಿದ್ದರು. ಕೆಲವೊಮ್ಮೆ ಹೊಲಿಗೆ ಕೆಲಸ ಮಾಡಿ, ಕೆಲವೊಮ್ಮೆ ಯಾರದ್ದೋ ಮನೆಯಲ್ಲಿ ಪಾತ್ರೆ ತೊಳೆದು ಹಾಗೂ ತಮ್ಮ ಒಡವೆಯನ್ನು ಮಾರಿ. ಅವರು ಕೀರ್ತಿಯ ವರದಕ್ಷಿಣೆಯ ಕೆನಸನ್ನು ಬಹಳ ಮೊದಲೇ ಕಂಡಿದ್ದರು. ಅವರು ಮಗಳು ಬರಿಗೈಯಲ್ಲಿ ಹೋಗಬಾರದು ಎಂದು ಬಯಸಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಶಾಲು ಒದ್ದುಕೊಂಡು ಒಂದು ಚೀಲ ಹಾಗೂ ಪರ್ಸ್ ಎತ್ತಿಕೊಂಡು ಹೊರಬಂದಿದ್ದರು. ಅವರು ಚೀಲ ಹಾಗೂ ಪರ್ಸನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಹೃದಯದಲ್ಲಿ ಒಂದು ವಿಚಿತ್ರ ಭಯವೂ ಇತ್ತು. ಹಣ ಕಡಿಮೆಯಾಗಿ ಬಿಡುತ್ತದೆಯೋ ಅಥವಾ ಮಾರುಕಟ್ಟೆಯಲ್ಲಿ ವಸ್ತುಗಳು ದುಬಾರಿಯಾಗಿರುತ್ತವೋ ಎಂದು. ಆದರೆ ಜೊತೆಗೆ ಒಬ್ಬ ತಾಯಿಯ ಖುಷಿಯೂ ಇತ್ತು. ಇಂದು ಮಗಳ ಮದುವೆಗಾಗಿ ಶಾಪಿಂಗ್ ನಡೆಯುತ್ತಿದೆ ಎಂದು. ಮೋಹನ್ ರಿಕ್ಷಾ ಸ್ಟಾರ್ಟ್ ಮಾಡಿದ್ದನು. ಸಾವಿತ್ರಿ ಮೆಲ್ಲನೆ ಸೀಟ್ ಮೇಲೆ ಕುಳಿತುಕೊಂಡರು. ರಿಕ್ಷಾ ಗಲ್ಲಿಯಿಂದ ಹೊರಬಂದು ರಸ್ತೆಗೆ ಬಂದಿತ್ತು. ಗಾಳಿ ಮುಖಕ್ಕೆ ಅಪ್ಪಳಿಸುತ್ತಿತ್ತು. ಸಾವಿತ್ರಿ ಅವರು ಶಾಲು ಸರಿಪಡಿಸಿಕೊಂಡು ಹಾದಿಯನ್ನು ನೋಡಲಾರಂಭಿಸಿದರು. ದಾರಿಯಲ್ಲಿ ಅವರಿಗೆ ಕೀರ್ತಿಯ ಬಾಲ್ಯದ ಮುಖಗಳು ನೆನಪಾಗುತ್ತಿದ್ದವು. ಆ ದಿನಗಳಲ್ಲಿ ಕೀರ್ತಿಯವರ ಬೆರಳು ಹಿಡಿದು ಶಾಲೆಗೆ ಹೋಗುತ್ತಿದ್ದಳು. ಸಣ್ಣ ಸಣ್ಣ ವಿಷಯಕ್ಕೂ ಅತ್ತು ಬಿಡುತ್ತಿದ್ದಳು. ಅನಾರೋಗ್ಯಕ್ಕೆ ಒಳಗಾದಾಗ ಇಡೀ ರಾತ್ರಿ ಅವರು ಅವಳ ತಲೆಯ ಪಕ್ಕ ಕುಳಿತಿರುತ್ತಿದ್ದರು. ಮಾರುಕಟ್ಟೆ ಸಾಕಷ್ಟು ದೂರವಿತ್ತು. ನಗರ ತಲುಪುವಷ್ಟರಲ್ಲಿ ಸುಮಾರು 20-25 ನಿಮಿಷ ಬೇಕಾಯಿತು. ಹಾಗೆ ನೋಡಿದರೆ ಇವರ ಮನೆಯ ಹತ್ತಿರವೇ ಒಂದು ಸಣ್ಣ ಮಾರುಕಟ್ಟೆ ಇತ್ತು. ಆದರೆ ಅವರು ದೊಡ್ಡ ಮಾರುಕಟ್ಟೆಯಿಂದಲೇ ಮಗಳ ಮದುವೆಗಾಗಿ ಶಾಪಿಂಗ್ ಮಾಡಲು ಬಯಸಿದ್ದರು. ಇದರಿಂದ ಒಂದೇ ಬಾರಿಗೆ ಎಲ್ಲವೂ ತಂದುಬಿಡಬಹುದು ಎಂದು ಅವರಿಗೆ ಅನಿಸಿತ್ತು. ದೊಡ್ಡ ಮಾರುಕಟ್ಟೆಯಲ್ಲಿ ವಸ್ತುಗಳು ಚೆನ್ನಾಗಿಯೂ ಸಿಗುತ್ತವೆ, ಹಾಗೆ ಸ್ವಲ್ಪ ಅಗ್ಗವಾಗಿಯೂ ಸಿಗುತ್ತವೆ ಎಂದೆಲ್ಲ ಅವರು ಯೋಚಿಸಿದ್ದರು. ನಗರದೊಳಗೆ ಪ್ರವೇಶಿಸುತ್ತಿದ್ದಂತೆ ಗದ್ದಲ ಹೆಚ್ಚಾಯಿತು. ರಿಕ್ಷಾಗಳು, ಮೋಟಾರ್ ಸೈಕಲ್ಗಳು, ಗಾಡಿಗಳು, ಜನರ ದನಿಗಳು ಎಲ್ಲೆಡೆ ಹರಡಿದ್ದವು. ಅಂಗಡಿಗಳಲ್ಲಿ ರಂಗುರಂಗಿನ ಬಟ್ಟೆಗಳು ನೇತಾಡುತ್ತಿದ್ದವು. ಎಲ್ಲೋ ಬಳೆಗಳು ಮಿಂಚುತ್ತಿದ್ದವು, ಇನ್ಯಾರೋ ಚಪ್ಪಲಿಗಳ ರಾಶಿ ಹಾಕಿದ್ದರು. ಎಲ್ಲೋ ವಧುವಿನ ಬ್ಯಾಗ್ಗಳನ್ನು ಅಲಂಕರಿಸಲಾಗಿತ್ತು. ಸಾವಿತ್ರಿಯವರ ಕಣ್ಣುಗಳು ಇದೆಲ್ಲವನ್ನು ನೋಡಿ ಬೆರಗಾಗುತ್ತಿದ್ದವು. ಹೃದಯದಲ್ಲಿ ಒಂದು ವಿಚಿತ್ರ ಭಾವ ಇತ್ತು. ಖುಷಿಯೂ ಇತ್ತು, ಜೊತೆಗೆ ಜವಾಬ್ದಾರಿಯೂ ಕೂಡ. ಮೋಹನ್ ರಿಕ್ಷಾವನ್ನು ಒಂದು ಪಕ್ಕಕ್ಕೆ ನಿಲ್ಲಿಸಿದ್ದನು. ಸಾವಿತ್ರಿ ಕೆಳಗಿಳಿದಿದ್ದರು. ಅವರು ಚೀಲವನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಹೃದಯದಲ್ಲಿ ಕೀರ್ತಿಯ ಆಲೋಚನೆಯಿತ್ತು. ಅವಳ ಮಗಳು ಈಗ ಕೆಲವು ದಿನಗಳಲ್ಲಿ ಈ ಮನೆಯ ಅತಿಥಿಯಾಗಲಿದ್ದಾಳೆ ಎಂದು. ಅವರು ಯಾವ ಸೂಟ್ ಮೊದಲು ತಗೊಳ್ಳೋಣ, ಯಾವ ಪಾತ್ರೆ ಅವಶ್ಯಕವಾಗಿದೆ, ಯಾವ ಸಾಮಾನು ಅನಾವಶ್ಯಕ ಎಂದು ಯೋಚಿಸುತ್ತಿದ್ದರು. ಅವರ ಹೆಜ್ಜೆಗಳು ಮಾರುಕಟ್ಟೆಯ ಕಡೆಗೆ ಸಾಗುತ್ತಿದ್ದವು. ಪ್ರತಿ ಅಂಗಡಿಯಲ್ಲಿ ನಿಂತು ಅವರು ವಸ್ತುಗಳನ್ನು ನೋಡುತ್ತಿದ್ದರು. ಕೆಲವೊಮ್ಮೆ ಬೆಲೆ ಕೇಳುತ್ತಿದ್ದರು, ಕೆಲವೊಮ್ಮೆ ಮನಸ್ಸಿನಲ್ಲೇ ಲೆಕ್ಕ ಹಾಕುತ್ತಿದ್ದರು. ಒಬ್ಬ ತಾಯಿಯ ಹೃದಯ ಮಗಳಿಗೆ ಎಲ್ಲವೂ ಸಿಗಲಿ ಎಂದು ಬಯಸುತ್ತಿತ್ತು. ಆದರೆ ಪರ್ಸ್ ಅನುಮತಿ ನೀಡುತ್ತಿರಲಿಲ್ಲ. ಆದರೂ ಅವರು ಧೈರ್ಯ ಕಳೆದುಕೊಂಡಲಿಲ್ಲ. ಅವರಿಗೆ ನಂಬಿಕೆಯಿತ್ತು, ಈಶ್ವರನು ಪ್ರಾಮಾಣಿಕತೆಯನ್ನು ನೋಡುತ್ತಾನೆ ಎಂದು. ಭಗವಂತ ಕೀರ್ತಿಯ ಅದೃಷ್ಟವನ್ನು ಚೆನ್ನಾಗಿರಿಸಲಿ. ಮಾರುಕಟ್ಟೆಯ ಗದ್ದಲದಲ್ಲಿ ಸಾವಿತ್ರಿ ಹೃದಯ ಪದೇ ಪದೇ ತುಂಬಿ ಬರುತ್ತಿತ್ತು. ಆದರೆ ಅವರು ಕಣ್ಣೀರು ತಡೆದು ಮುಂದೆ ಸಾಗುತ್ತಿದ್ದರು. ಏಕೆಂದರೆ ಇಂದು ಅವರು ಬರೀ ಶಾಪಿಂಗಾಗಿ ಬಂದಿರಲಿಲ್ಲ. ಇಂದು ಅವರು ತಮ್ಮ ಮಗಳ ಕನಸುಗಳನ್ನು ಸಂಗ್ರಹಿಸಲು ಬಂದಿದ್ದರು. ತಮ್ಮ ಕೈಯಾರೆ ಅವಳ ಹೊಸ ಸಂಸಾರದ ವಸ್ತುಗಳನ್ನು ಆರಿಸಲು ಬಂದಿದ್ದರು. ಮಾರುಕಟ್ಟೆಯ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಸಾವಿತ್ರಿ ಹೆಜ್ಜೆಗಳು ಸ್ವಲ್ಪ ನಿಧಾನವಾದವು. ಆದರೆ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಎಲ್ಲೆಡೆ ಜನಸಂದಣಿಯಿತ್ತು. ಅಂಗಡಿಯವಳು ಕೂಗುತ್ತಿದ್ದರು. ಎಲ್ಲೋ ಪಾತ್ರೆಗಳ ಶಬ್ದವಿತ್ತು. ಎಲ್ಲೋ ಬಟ್ಟೆಯ ರೋಲ್ಗಳು ತೆರೆಯುತ್ತಿದ್ದವು. ಎಷ್ಟೋ ಗ್ರಾಹಕರು ಚೌಕಾಸಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದರು. ಸಾವಿತ್ರಿ ಚೀಲವನ್ನು ಎದೆಗೆ ಹಚ್ಚಿಕೊಂಡು ಮೆಲ್ಲಮೆಲ್ಲನೆ ಮುಂದೆ ಸಾಗಲಾರಂಭಿಸಿದರು. ಅವರ ದೃಷ್ಟಿ ಎಲ್ಲಕ್ಕಿಂತ ಮೊದಲಿಗೆ ಪಾತ್ರೆಗಳ ಸಾಲಿನ ಮೇಲೆ ಹೋಗಿ ನಿಂತಿತು. ಅವರಿಗೆ ನೆನಪಾಯಿತು, ಕೀರ್ತಿಯ ಅತ್ತೆ ಮನೆಯಲ್ಲಿ ಮೊದಲಿಗೆ ಪಾತ್ರೆಗಳನ್ನೇ ನೋಡುತ್ತಾರೆ ಎಂದು. ತಾಯಿಯ ಹೃದಯ ಬಯಸುತ್ತಿತ್ತು, ಮಗಳ ಕೈಗೆ ಒಳ್ಳೆಯ ಪಾತ್ರೆಗಳು ಹೋಗಲಿ ಎಂದು. ಇದರಿಂದ ಅವಳು ಆ ಹೊಸ ಮನೆಯಲ್ಲಿ ಮುಜುಗರ ಪಡುವುದು ಬೇಡ ಎಂದು. ಅವರು ಒಂದು ದೊಡ್ಡ ಪಾತ್ರೆ ಅಂಗಡಿಯ ಮುಂದೆ ನಿಂತರು. ಅಂಗಡಿಯಲ್ಲಿ ಹೊಳೆಯುವ ಸ್ಟೀಲ್ ಸೆಟ್ಗಳಿದ್ದವು. ಥಾಲಿಗಳು, ಬಟ್ಟಲುಗಳು, ಗ್ಲಾಸುಗಳು, ಚಮಚುಗಳು, ಟ್ರೇಗಳು ಎಲ್ಲವನ್ನೂ ಶಿಸ್ತಿನಿಂದ ಅಲಂಕರಿಸಲಾಗಿತ್ತು. ಅಂಗಡಿಯವನು ಅವರನ್ನು ನೋಡಿ ನಮಸ್ಕರಿಸಿ ಒಳಗಡೆ ಬರುವಂತೆ ಸನ್ನೆ ಮಾಡಿದ. ಸಾವಿತ್ರಿ ಮೆಲ್ಲಮೆಲ್ಲನೆ ಒಳಗಡೆ ಹೋದರು. ಅವರು ಒಂದೊಂದೇ ವಸ್ತುವನ್ನು ಗಮನವಿಟ್ಟು ನೋಡಲಾರಂಭಿಸಿದರು. ಕೈಯಲ್ಲಿ ಹಿಡಿದು ತೂಕವನ್ನು ಪರೀಕ್ಷಿಸುತ್ತಿದ್ದರು. ಕೆಲವೊಮ್ಮೆ ಅಂಚನ್ನು ನೋಡುತ್ತಿದ್ದರು, ಎಲ್ಲಾದರೂ ಓರೆಯಾಗಿದೆಯೇ ಎಂದು. ಕೆಲವೊಮ್ಮೆ ಅದರ ಹೊಳಪನ್ನು ನೋಡುತ್ತಿದ್ದರು, ಕೀರ್ತಿಗೆ ಇಷ್ಟವಾಗುತ್ತದೋ ಇಲ್ಲವೋ ಎಂದು. ಅವರು ಒಂದು ಪೂರ್ಣ ಸೆಟ್ ಆರಿಸಿಕೊಂಡರು. ಅದರಲ್ಲಿ ಥಾಲಿಗಳಿದ್ದವು, ಬಟ್ಟಲುಗಳಿದ್ದವು, ಗ್ಲಾಸುಗಳು ಹಾಗೂ ಚಮಚುಗಳು ಕೂಡ.
ನಂತರ ಒಂದು ಒಳ್ಳೆಯ ದೊಡ್ಡ ಪಾತ್ರೆ ಹಾಗೂ ಪ್ರೆಷರ್ ಕುಕ್ಕರ್ ಕೂಡ ಪ್ರತ್ಯೇಕವಾಗಿ ಇರಿಸಿದರು. ಅಂಗಡಿಯವನಿಗೆ ಹೇಳಿದರು, ಇವೆಲ್ಲವನ್ನೂ ಒಂದು ಪಕ್ಕಕ್ಕೆ ಇಡು, ನಾನು ಇನ್ನೂ ಸಾಮಾನನ್ನು ನೋಡಿ ಬರುತ್ತೇನೆ ಎಂದು. ಅಂಗಡಿಯವನು ನಗುತ್ತಾ ಎಲ್ಲಾ ವಸ್ತುಗಳನ್ನು ಮೂಲೆಯಲ್ಲಿಟ್ಟನು. ಸಾವಿತ್ರಿ ಹೃದಯಕ್ಕೆ ತೃಪ್ತಿಯಾಯಿತು. ಪಾತ್ರೆಗಳ ಆಯ್ಕೆ ಒಳ್ಳೆಯ ರೀತಿಯಲ್ಲಿ ಮುಗಿಯಿತು ಎಂದು. ಅವರು ಮುಂದೆ ಹೋದಾಗ ಎದುರಿಗೆ ಹಾಸಿಗೆಗಳ ಅಂಗಡಿಗಳಿದ್ದವು. ರಜಾಯಿ, ದಿಂಬುಗಳು, ಚಾದರುಗಳು ಎಲ್ಲವೂ ರಂಗುರಂಗಾಗಿ ಅಲಂಕರಿಸಲ್ಪಟ್ಟವು. ಸಾವಿತ್ರಿ ಅಂಗಡಿಯ ಮುಂದೆ ನಿಂತರು. ನಂತರ ಒಳಗಡೆ ಹೋಗಿ ಅವರು ಚಾದರುಗಳನ್ನು ಕೈಯಿಂದ ಮುಟ್ಟಿ ನೋಡಿದರು. ಮೃದುವಾದ ಬಟ್ಟೆಯಾಗಿತ್ತು, ನೀಟಾದ ಹೊಲಿಗೆಯಿತ್ತು. ಅವರು 2 ಚಾದರುಗಳನ್ನು ಆರಿಸಿಕೊಂಡರು. ಒಂದು ತಿಳಿ ಬಣ್ಣದ್ದು, ಒಂದು ಗಾಢ ಬಣ್ಣದ್ದು. ನಂತರ ಒಂದು ದಪ್ಪನೆಯ ರಜಾಯಿ ಹಾಗೂ 2 ದಿಂಬುಗಳನ್ನು ಪ್ರತ್ಯೇಕವಾಗಿ ಇರಿಸಿದರು. ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ಮಗಳಿಗೆ ಆರಾಮ್ ಸಿಕ್ಕರೆ ನನ್ನ ಹೃದಯಕ್ಕೂ ಖುಷಿಯಾಗುತ್ತದೆ ಎಂದು. ಅಂಗಡಿಯವನು ಬೆಲೆಗಳನ್ನು ತಿಳಿಸಲಾರಂಭಿಸಿದಾಗ ಸಾವಿತ್ರಿ ಕೈಯೆತ್ತಿ ಹೇಳಿದರು, ಅಣ್ಣ, ಇವೆಲ್ಲವನ್ನೂ ಒಂದು ಪಕ್ಕಕ್ಕೆ ಇಡು, ನಾನು ಇನ್ನೂ ಸಾಮಾನನ್ನು ನೋಡಿ ಮರಳಿ ಬರುತ್ತೇನೆ ಎಂದು. ಅಂಗಡಿಯವನು ತಲೆ ಅಲ್ಲಾಡಿಸಿ ಎಲ್ಲವನ್ನೂ ಒಂದು ಪಕ್ಕಕ್ಕೆ ಇಟ್ಟನು. ಸಾವಿತ್ರಿ ಮನಸ್ಸಿನಲ್ಲಿ ಲೆಕ್ಕ ಹಾಕಿದರು. ಕೊನೆಗೆ ಒಂದೇ ಬಾರಿ ರಿಕ್ಷಾ ಅಥವಾ ಗಾಡಿ ಮಾಡಿಕೊಳ್ಳೋಣ, ಆಮೇಲೆ ಕೂಲಿ ಕರೆಯಿಸಿ ಎಲ್ಲಾ ಸಾಮಾನನ್ನು ಒಟ್ಟಿಗೆ ಇರಿಸೋಣ ಎಂದು. ಯಾಕೆಂದರೆ ಯಾವುದೇ ಕೂಲಿ ಪ್ರತಿ ಅಂಗಡಿಯಲ್ಲೂ ನಿಂತು ಇಷ್ಟೊಂದು ಸಮಯ ಕಾಯುವುದಿಲ್ಲ. ಅದಕ್ಕೆ ಅವರು ಪ್ರತಿ ವಸ್ತುವನ್ನು ಆರಿಸಿ ಪ್ರತ್ಯೇಕವಾಗಿ ಇರಿಸುತ್ತಾ ಸಾಗುತ್ತಿದ್ದರು. ಇದರ ನಂತರ ಅವರು ಬಟ್ಟೆಗಳ ಕಡೆಗೆ ನಡೆದರು. ಬಟ್ಟೆಯ ಅಂಗಡಿಯಲ್ಲಿ ಬೆಳಕು ಬಹಳಷ್ಟು ಇತ್ತು. ರೋಲ್ಗಳು ತೆರೆದಿದ್ದವು. ಸೀರೆಗಳು, ಸೂಟ್, ಲೆಹೆಂಗಾ, ಸಲ್ವಾರ್ ಕಮೀಜ್ ಎಲ್ಲವನ್ನೂ ಶಿಸ್ತಿನಿಂದ ಅಲಂಕರಿಸಲಾಗಿತ್ತು. ಸಾವಿತ್ರಿ ಅವರ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಅವರು ಕೀರ್ತಿಗಾಗಿ ಒಂದು ಸಾಧಾರಣವಾದ ಆದರೆ ಸುಂದರವಾದ ಸೂಟ್ ಆರಿಸಿಕೊಂಡರು. ನಂತರ ಒಂದು ಗಾಢ ಬಣ್ಣದ ಸೀರೆ ಪ್ರತ್ಯೇಕವಾಗಿ ಇರಿಸಿದರು. ಅದನ್ನು ಮದುವೆಯ ನಂತರ ಉಡಬಹುದು ಎಂದು. ಚುನರಿಯನ್ನು ಕೈಯಿಂದ ಮುಟ್ಟಿ ನೋಡಿದರು. ಒಂದು ಮೃದುವಾದ ಚುನರಿ ಆರಿಸಿಕೊಂಡರು. ನಂತರ ಒಂದು ಬೆಚ್ಚನೆಯ ಶಾಲುವನ್ನು ಕೂಡ ಇರಿಸಿದರು. ಚಳಿಗಾಲದಲ್ಲಿ ಮಗಳಿಗೆ ಅಗತ್ಯ ಬೀಳುತ್ತದೆ ಎಂದು. ಅಂಗಡಿಯವನು ಪದೇ ಬೆಲೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದನು. ಆದರೆ ಸಾವಿತ್ರಿ ಹೇಳುತ್ತಿದ್ದರು, ಅಣ್ಣ, ಇವೆಲ್ಲವನ್ನೂ ಪಕ್ಕಕ್ಕೆ ಇಡಿ, ಕೊನೆಗೆ ಲೆಕ್ಕವಾಗುತ್ತದೆ ಎಂದು. ಅಂಗಡಿಯವನು ಕೂಡ ಸಾಮಾನನ್ನು ಒಂದು ಪಕ್ಕಕ್ಕೆ ಇಟ್ಟನು. ಈಗ ಸಾವಿತ್ರಿ ಹೃದಯಕ್ಕೆ ಸ್ವಲ್ಪ ತೃಪ್ತಿಯಿತ್ತು. ಅವರಿಗೆ ಅನಿಸುತ್ತಿತ್ತು, ಮಗಳಿಗೆ ಬಹಳಷ್ಟು ಸಾಮಾನುಗಳು ಖರೀದಿಯಾದವು ಎಂದು. ಅವರು ಆಯಾಸದ ನಡುವೆಯೂ ಖುಷಿಯಾಗಿದ್ದರು. ಆದರೆ ಹೃದಯದ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ಭಯವೂ ಇತ್ತು, ಎಲ್ಲಿ ಹಣ ಕಡಿಮೆಯಾಗಿ ಬಿಟ್ಟುಬಿಡುತ್ತದೆಯೋ ಎಂದು. ನಂತರ ಅವರು ತಮ್ಮನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದರು, ಈಶ್ವರನು ಅಭಿವೃದ್ಧಿ ನೀಡುತ್ತಾನೆ ಎಂದು. ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೆ ಪಾತ್ರೆಗಳ ಮೊದಲ ಅಂಗಡಿಯ ಕಡೆಗೆ ಮರಳಿದರು. ಇದರಿಂದ ಈಗ ಪಾವತಿ ಪ್ರಾರಂಭಿಸೋಣ ಎಂದು. ಹಾದಿಯಲ್ಲಿ ಜನಸಂದಣಿ ಇನ್ನೂ ಹೆಚ್ಚಾಯಿತು. ಜನರು ಒಬ್ಬರಿಗೊಬ್ಬರು ತಾಕುತ್ತಿದ್ದರು. ಯಾರೋ ಮುಂದೆ ಹೋಗುತ್ತಿದ್ದರು, ಯಾರೋ ಹಿಂದಿನಿಂದ ತಳ್ಳುತ್ತಿದ್ದರು. ಸಾವಿತ್ರಿ ಚೀಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಆದರೆ ಆಯಾಸ ಈಗ ಮುಖದಲ್ಲಿ ಕಾಣಿಸುತ್ತಿತ್ತು. ಅವರು ಅಂಗಡಿಯ ಹತ್ತಿರ ತಲುಪಿದರು. ಹೃದಯದಲ್ಲಿ ಒಂದು ವಿಚಿತ್ರ ನೆಮ್ಮದಿಯಿತ್ತು. ಈಗ ಸಾಮಾನು ಪಕ್ಕಾ ಆಗಿದೆ ಎಂದು. ಅವರು ಅಂಗಡಿಯೊಳಗೆ ಹೋದರು. ಅಂಗಡಿಯವನು ತಕ್ಷಣ ಗುರುತಿಸಿ ಹೇಳಿದ, ಅಮ್ಮ, ನಿಮ್ಮ ಸಾಮಾನು ಪ್ರತ್ಯೇಕವಾಗಿ ಇರಿಸಲಾಗಿದೆ ಎಂದು. ಸಾವಿತ್ರಿ ಹಗುರವಾಗಿ ತಲೆ ಅಲ್ಲಾಡಿಸಿದರು ಹಾಗೂ ಚೀಲವನ್ನು ಒಂದು ಪಕ್ಕಕ್ಕೆ ಇಟ್ಟರು. ನಂತರ ಅವರು ಪರ್ಸ್ ಹೊರತೆಗೆಯಲು ತಮ್ಮ ಕೈಗಳ ಕಡೆಗೆ ನೋಡಿದರು. ಒಂದು ಕ್ಷಣಕ್ಕೆ ಅವರು ನಿಂತು ಹೋದರು. ಅವರ ದೃಷ್ಟಿ ಖಾಲಿ ಕೈಗಳ ಮೇಲೆ ನೆಟ್ಟಿತು. ಹೃದಯ ಧಕ್ಕೆಂದಿತು. ಅವರು ಬೇಗನೆ ಚೀಲ ತೆರೆದರು. ಒಳಗಡೆ ಕೈ ಹಾಕಿದರು. ಬಟ್ಟೆಗಳನ್ನು ಸರಿಸಿದರು. ಆದರೆ ಪರ್ಸ್ ಅಲ್ಲಿರಲಿಲ್ಲ. ಅವರ ಉಸಿರು ನಿಂತಂಟಾಯಿತು. ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಅವರು ಮತ್ತೆ ಚೀಲವನ್ನು ಇತ್ತ ಅತ್ತ ಮಾಡಿ ನೋಡಿದರು. ಪ್ರತಿ ಮೂಲೆಯನ್ನು ನೋಡಿದರು. ಆದರೆ ಪರ್ಸ್ ಎಲ್ಲೂ ಸಿಗಲಿಲ್ಲ. ಕೈಗಳು ನಡುಗಲಾರಂಭಿಸಿದವು. ಕಣ್ಣು ಮುಂದೆ ಕತ್ತಲೆ ಆವರಿಸತೊಡಗಿತು. ಅವರ ಮಿದುಳಿನಲ್ಲಿ ಬರೀ ಒಂದೇ ಮಾತು ಮೊಳಗುತ್ತಿತ್ತು, ಪರ್ಸ್ ಎಲ್ಲಿ ಹೋಯಿತು ಎಂದು. ಅದನ್ನಂತೂ ಅವರು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಅಂದಮೇಲೆ ಯಾವಾಗ, ಹೇಗೆ ಕೈಯಿಂದ ಜಾರಿ ಹೋಯಿತು? ಅವರು ಬೇಗನೆ ತಮ್ಮ ಬಟ್ಟೆಯಲ್ಲಿ ನೋಡಿದರು. ಶಾಲಿನ ಒಳಗಡೆ ಕೈ ಹಾಕಿದರು. ಆದರೆ ಏನೂ ಇರಲಿಲ್ಲ. ಅವರಿಗೆ ಹಣೆಯ ಮೇಲೆ ಬೆವರು ಮೂಡಿತು. ಹೃದಯ ಕುಸಿಯಲಾರಂಭಿಸಿತು. ಸಂಗ್ರಹಿಸಿದ ಎಲ್ಲ ಹಣ, ವರ್ಷಗಳ ಪರಿಶ್ರಮ, ಕೀರ್ತಿಯ ವರದಕ್ಷಿಣೆ ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಮುಂದೆ ಸುಳಿದು ಹೋಯಿತು. ಸಾವಿತ್ರಿ ಅಲ್ಲೇ ನಿಂತು ಹೋದರು. ಮಾತು ಹೊರಬರಲಿಲ್ಲ. ಕಣ್ಣುಗಳು ತುಂಬಿ ಬಂದವು. ಅಂಗಡಿಯವನು ಅವರನ್ನು ನೋಡುತ್ತಿದ್ದನು. ಆದರೆ ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಇವರಿಗೆ ಏನಾಯಿತೆಂದು. ಮಾರುಕಟ್ಟೆಯ ಗದ್ದಲ ತನ್ನ ಜಾಗದಲ್ಲಿ ಇತ್ತು. ಆದರೆ ಸಾವಿತ್ರಿ ಕಿವಿಗಳಿಗೆ ಈಗ ಏನೂ ಕೇಳಿಸುತ್ತಿರಲಿಲ್ಲ. ಅವರಿಗೆ ಬರೀ ತಮ್ಮ ಹೃದಯದ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಅವರು ಮೆಲ್ಲನೆ ಚೀಲ ಮುಚ್ಚಿ ಅಲ್ಲೇ ನಿಂತಿದ್ದರು. ಒಳಗಿನಿಂದ ಒಂದು ಕೂಗು ಏಳುತ್ತಿತ್ತು. ಆದರೆ ಮಾತು ಹೊರಬರುತ್ತಿರಲಿಲ್ಲ. ಅವರು ಯೋಚಿಸಿದ್ದರು, ಇಂದು ಮಗಳಿಗಾಗಿ ಸಾಮಾನು ಖರೀದಿಸೋಣ ಎಂದು. ಆದರೆ ಈಗ ವಿಧಿಯು ಅಂತಹ ಒಂದು ತಿರುವು ತಂದಿತ್ತು. ಅವರ ಕಣ್ಣಿನಿಂದ ಕಣ್ಣೀರು ಸುರಿಯಲಿದ್ದವು. ಆದರೆ ಅವರು ಜನರ ಮುಂದೆ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಸಾವಿತ್ರಿ ಹೃದಯ ನಡುಗುತ್ತಿತ್ತು. ಪರ್ಸ್ ಇಲ್ಲದೆ ಅವರು ಅಸಹಾಯಕರಾಗಿದ್ದರು. ಕೀರ್ತಿಯ ಮುಖ ಕಣ್ಣ ಮುಂದೆ ಬರುತ್ತಿತ್ತು. ಅವಳ ಖುಷಿ, ಅವಳ ಕನಸುಗಳು ಹಾಗೂ ತಾಯಿಯ ಇಡೀ ಪರಿಶ್ರಮ ಒಂದು ಕ್ಷಣದಲ್ಲಿ ಮಣ್ಣುಪಾಲಾಗಿತ್ತು.
ಅವರು ಸ್ತಬ್ಧರಾಗಿ ಹೋದರು. ಮಾರುಕಟ್ಟೆಯ ಜನಸಂದಣಿಯಲ್ಲಿ ಒಬ್ಬೊಂಟಿಯಾದರು. ಹೃದಯದಲ್ಲಿ ಬರೀ ಒಂದೇ ಪ್ರಶ್ನೆಯಿತ್ತು, ಈಗ ಏನು ಮಾಡುವುದು ಎಂದು. ಮಾರುಕಟ್ಟೆಯಲ್ಲಿ ಸಾವಿತ್ರಿ ಸ್ಥಿತಿ ಹದಗೆಟ್ಟಿತ್ತು. ಅವರು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದರು. ಆಮೇಲೆ ಧೈರ್ಯ ಮಾಡಿ ಒಂದೊಂದೇ ಅಂಗಡಿಗೆ ಮರಳಿ ಹೋಗಲಾರಂಭಿಸಿದರು. ಎಲ್ಲೆಲ್ಲಿ ಅವರು ನಿಂತಿದ್ದರೋ ಅಲ್ಲಿಗೆ ಹೋಗಿ ಕೇಳುತ್ತಿದ್ದರು, ನನ್ನ ಪರ್ಸ್ ಎಲ್ಲಾದರೂ ಬಿದ್ದಿದೆಯೇ ಎಂದು. ಯಾರೋ ಇಲ್ಲವೆಂದು ತಲೆ ಅಲ್ಲಾಡಿಸುತ್ತಿದ್ದರು, ಇನ್ಯಾರೋ ನಮಗೆ ಏನೂ ಕಾಣಿಸಲಿಲ್ಲ ಎನ್ನುತ್ತಿದ್ದರು. ಜನಸಂದಣಿ ಹೆಚ್ಚಾಗುತ್ತಿತ್ತು, ಭರವಸೆ ಕಡಿಮೆಯಾಗುತ್ತಿತ್ತು. ಕೊನೆಗೆ ಸುಸ್ತಾಗಿ ಅವರು ಒಂದು ಪಕ್ಕದ ಬೆಂಚ್ ಮೇಲೆ ಕುಳಿತುಕೊಂಡರು. ಕಣ್ಣಿನಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಹೃದಯದಲ್ಲಿ ಬರೀ ಕೀರ್ತಿಯ ಆಲೋಚನೆಯಿತ್ತು. ಅವರು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುತ್ತಿದ್ದರು, ಹೇ ಈಶ್ವರ, ನನ್ನ ಮಗಳ ಅದೃಷ್ಟವನ್ನು ಪರೀಕ್ಷೆಗೆ ಒಡ್ಡಬೇಡ ಎಂದು. ಇತ್ತ ಮೋಹನ್ ತನ್ನ ರಿಕ್ಷಾ ತಗೊಂಡು ಮಾರುಕಟ್ಟೆ ಸವಾರಿ ಮುಗಿಸಿ ಸಂಜೆ ಸೂರ್ಯ ಮುಳುಗುವ ಮುನ್ನ ಮನೆಗೆ ಮರಳಿದ್ದನು. ಇಡೀ ದಿನದ ಸವಾರಿಗಳಿಂದ ಸುಸ್ತಾಗಿದ್ದನು. ಅವನು ರಿಕ್ಷಾವನ್ನು ಗಲ್ಲಿಯಲ್ಲಿ ನಿಲ್ಲಿಸಿ ಕೀಲಿ ಹೊರತೆಗೆದು ಒಳಗಡೆ ಹೋಗಲಾರಂಭಿಸಿದಾಗ ಅವನ ದೃಷ್ಟಿ ಸೀಟಿನ ಕೆಳಗಿದ್ದ ಒಂದು ಪರ್ಸ್ ಮೇಲೆ ಬಿತ್ತು. ಮೋಹನ್ ಬೆಚ್ಚಿಬಿದ್ದನು. ಅವನು ಬಗ್ಗಿ ಪರ್ಸ್ ಎತ್ತಿಕೊಂಡನು. ಕೈಗೆ ಎತ್ತಿಕೊಳ್ಳುತ್ತಿದ್ದಂತೆ ಹೃದಯ ಧಕ್ಕೆಂದಿತು. ಅವನು ಗುರುತಿಸಿದನು, ಇದು ಸಾವಿತ್ರಿ ಆಂಟಿ ಪರ್ಸ್ ಎಂದು. ಮೋಹನ್ ತಕ್ಷಣವೇ ಪರ್ಸ್ ತೆರೆದನು. ಒಳಗಡೆ ನೋಟಿನ ಕಟ್ಟುಗಳಿದ್ದವು. ಅವನ ಕಣ್ಣುಗಳು ಅರಳಿದವು. ಅಷ್ಟೊಂದು ಹಣವನ್ನು ಅವನು ಜೀವನದಲ್ಲಿ ಒಂದೇ ಬಾರಿಯೆಂದು ನೋಡೇ ಇರಲಿಲ್ಲ. ಅವನ ಕೈಗಳು ನಡುಗಲಾರಂಭಿಸಿದವು. ಅವನು ಮೆಲ್ಲನೆ ಹೇಳಿದನು, ಹೇ ಭಗವಂತ, ಇದು ಸಾವಿತ್ರಿ ಆಂಟಿಯವರ ಇಡೀ ಜೀವಮಾನದ ಉಳಿತಾಯದ ಹಣ. ಖಂಡಿತ ರಿಕ್ಷಾದಲ್ಲಿ ಮರೆತಿರಬೇಕು ಎಂದು. ಅವನು ಬೇಗನೆ ಮನೆಯ ಒಳಗಡೆ ಬಂದನು. ಪರ್ಸ್ ಇನ್ನೂ ಅವನ ಕೈಯಲ್ಲೇ ಇತ್ತು. ಅವನ ಪತ್ನಿ ಸರಿತಾ ಒಲೆಯ ಮೇಲೆ ಅಡುಗೆ ಮಾಡುತ್ತಿದ್ದಳು. ಮೋಹನ್ನನ್ನು ಆತಂಕದಲ್ಲಿ ಕಂಡು ಹೇಳಿದಳು, ಏನಾಯಿತು, ಇಷ್ಟೊಂದು ಗಾಬರಿಯಾಗಿದ್ದೀಯಾ ಏಕೆ? ಮೋಹನ್ ಪರ್ಸ್ ಅವಳ ಮುಂದೆ ಇಟ್ಟು ಹೇಳಿದನು, ಇದು ಸಾವಿತ್ರಿ ಆಂಟಿಯವರ ಪರ್ಸ್. ಇಂದು ಮಗಳ ವರದಕ್ಷಿಣೆ ವಸ್ತುಗಳನ್ನು ತಗೊಳ್ಳಲು ಹೋಗಿದ್ದರು. ರಿಕ್ಷಾದಲ್ಲಿ ಮರೆತುಬಿಟ್ಟಿದ್ದಾರೆ. ನೋಡು ಎಷ್ಟೊಂದು ಹಣವಿದೆ ಎಂದು. ಸರಿತಾ ಪರ್ಸ್ ತೆರೆದಾಗ ಅವಳ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಅವಳು ನೋಟುಗಳನ್ನು ಎಣಿಸಿ ಆಶ್ಚರ್ಯದಿಂದ ಹೇಳಿದಳು, ಅರೆ ಮೋಹನ್, ಇವುಗಳೆಂತೂ ಲಕ್ಷಾಂತರ ರೂಪಾಯಿಗಳಿವೆ. ನಮ್ಮ ಅದೃಷ್ಟವೇ ತೆರೆದುಕೊಂಡಿತು. ಮೋಹನ್ ಕಟುದನಿಯಲ್ಲಿ ಹೇಳಿದನು, ತಲೆಹರಟೆ ಬಂದ್ ಮಾಡು. ಇದು ನಮ್ಮದಲ್ಲ. ಇದು ಸಾವಿತ್ರಿ ಆಂಟಿಯವರ ಇಡೀ ಜೀವನದ ಗಳಿಕೆ. ಅವರ ಮಗಳ ಮದುವೆಯಿದೆ. ನಾವು ತಕ್ಷಣವೇ ಮರಳಿ ನೀಡಬೇಕು ಎಂದು. ಸರಿತಾ ತಕ್ಷಣವೇ ಪರ್ಸನ್ನು ಎದೆಗೆ ಹಚ್ಚಿಕೊಂಡು ಹೇಳಿದಳು, ಇಲ್ಲ ಮೋಹನ್, ಇದು ಭಗವಂತ ನಮಗೆ ನೀಡಿದ್ದಾನೆ. ನಮ್ಮ ಮಕ್ಕಳಿಗೂ ಖುಷಿಪಡುವ ಹಕ್ಕಿದೆ. ನೀನು ಹಗಲಿರುಳು ರಿಕ್ಷಾ ಓಡಿಸುತ್ತೀಯಾ, ಆದರೂ ಜೀವನ ನಡೆಸುವುದು ಕಷ್ಟವಾಗಿದೆ. ಈ ಹಣದಿಂದ ನಾವು ನಮ್ಮ ಮನೆಯನ್ನು ಸರಿಪಡಿಸಿಕೊಳ್ಳಬಹುದು, ಮಕ್ಕಳನ್ನು ಓದಿಸಬಹುದು. ಮೋಹನ್ ಮುಖ ಕೆಂಪಾಯಿತು. ಅವನು ಕಿರುಚುತ್ತಾ ಹೇಳಿದನು, ಇದು ಲಕ್ಷ್ಮಿಯಲ್ಲ, ಇದು ಪಾಪ. ಒಬ್ಬ ವಿಧವೆ ತಾಯಿಯ ಪರಿಶ್ರಮದ ಮೇಲೆ ಕೈ ಹಾಕುವುದು ಅಧರ್ಮ. ನನಗೆ ಪರ್ಸ್ ಕೊಡು ಎಂದು. ಸರಿತಾ ಪರ್ಸ್ ಹಿಂದೆ ಮಾಡಿಕೊಂಡು ಹೇಳಿದಳು, ಕೊಡುವುದಿಲ್ಲ. ನೀನು ಯಾವಾಗಲೂ ಇತರರ ಬಗ್ಗೆ ಯೋಚಿಸುತ್ತೀಯಾ, ನಿನ್ನ ಮಕ್ಕಳ ಬಗ್ಗೆ ಎಂದೂ ಯೋಚಿಸಲಿಲ್ಲ ಎಂದು. ಮೋಹನ್ ಮುಂದೆ ಹೋದನು. ಇಬ್ಬರ ನಡುವೆ ಮಾತಿನ ಚಕಮಕಿ ಪ್ರಾರಂಭವಾಯಿತು. ಮಕ್ಕಳು ಮೂಲೆಯಲ್ಲಿ ಹೆದರಿ ನೋಡುತ್ತಿದ್ದರು. ಮೋಹನ್ ಕೋಪದಲ್ಲಿ ಹೇಳಿದನು, ಒಂದು ವೇಳೆ ಇಂದು ಈ ಪರ್ಸ್ ಮರಳಿ ನೀಡದಿದ್ದರೆ ನಾನು ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು. ಸರಿತಾ ಅಳುತ್ತಾ ಹೇಳಿದಳು, ನೀನು ನಮ್ಮನ್ನು ಹಸಿವಿನಿಂದ ಇಡುತ್ತೀಯಾ, ಆದರೆ ಇತರವನ್ನು ಶ್ರೀಮಂತರನ್ನಾಗಿ ಮಾಡುತ್ತೀಯಾ ಎಂದು. ಮೋಹನ್ ಒಂದೇ ಏಟಿಗೆ ಪರ್ಸನ್ನು ಅವಳ ಕೈಯಿಂದ ಕಿತ್ತುಕೊಂಡು ಕಟುದನಿಯಲ್ಲಿ ಹೇಳಿದನು, ನಾನು ಅಧರ್ಮದ ಹಣ ಉಣ್ಣುವುದಿಲ್ಲ, ಬೇಕಾದರೆ ಹಸಿವಿನಿಂದಲೇ ಇರುತ್ತೇನೆ ಎಂದು. ಇಷ್ಟು ಹೇಳಿ ಮೋಹನ್ ಪರ್ಸ್ ಹಿಡಿದು ಮನೆಯಿಂದ ಹೊರಬಂದನು. ಹೊರಗೆ ಕತ್ತಲೆ ಆವರಿಸಿತ್ತು. ಗಲ್ಲಿಯಲ್ಲಿ ಬಲ್ಬ್ಗಳು ಉರಿಯುತ್ತಿದ್ದವು. ಮೋಹನ್ ವೇಗದ ಹೆಜ್ಜೆಗಳಿಂದ ಸಾವಿತ್ರಿ ಆಂಟಿ ಮನೆ ಕಡೆಗೆ ಸಾಗುತ್ತಿದ್ದನು. ಹೃದಯದಲ್ಲಿ ಒಂದು ವಿಚಿತ್ರ ಆತಂಕವಿತ್ತು. ಅವನು ಯೋಚಿಸುತ್ತಿದ್ದನು, ಈ ಸಮಯದಲ್ಲಿ ಸಾವಿತ್ರಿ ಆಂಟಿ ಯಾವ ಸ್ಥಿತಿಯಲ್ಲಿರಬಹುದು ಎಂದು. ಅವನು ರಿಕ್ಷಾ ಹೊರತೆಗೆದು ಗಲ್ಲಿಗಳ ಮೂಲಕ ಸಾಗಿ ಅವರ ಮನೆಯ ಮುಂದೆ ತಲುಪಿದನು. ಮನೆಯವರೆಗೆ ಅಸ್ವಾಭಾವಿಕ ಮೌನವಿತ್ತು. ಬೆಳಕು ಇರಲಿಲ್ಲ, ದನಿಯೂ ಇರಲಿಲ್ಲ. ಮೋಹನ್ ಹೃದಯ ವಿಚಿತ್ರ ಭಯ ಅನುಭವಿಸಿದನು. ಅವನು ರಿಕ್ಷಾದಿಂದ ಇಳಿದು ಬಾಗಿಲ ಹತ್ತಿರ ಹೋದನು. ಅವನು ಕೂಗಿದನು, ಆಂಟಿ, ಸಾವಿತ್ರಿ ಆಂಟಿ. ಯಾವುದೇ ಉತ್ತರ ಬರಲಿಲ್ಲ. ಅವನು ಮತ್ತೆ ಕೂಗಿದನು, ಆಂಟಿ, ಆಂಟಿ, ನಾನು ಮೋಹನ್ ಎಂದು. ಆದರೂ ಮೌನವೇ ಇತ್ತು. ಮೋಹನ್ ಬಾಗಿಲಿಗೆ ಹಗುರಾಗಿ ತಳ್ಳಿದನು. ಬಾಗಿಲು ತೆರೆದಿತ್ತು. ಒಳಗಡೆ ಕತ್ತಲೆ ಇತ್ತು. ಮೋಹನ್ ಹೃದಯ ಜೋರಾಗಿ ಬಡಿಯಿತು. ಅವನು ಮೆಲ್ಲಮೆಲ್ಲನೆ ಒಳಗಡೆ ಹೋದನು. ಹೆಜ್ಜೆ ಇಡುತ್ತಿದ್ದಂತೆ ಅವನ ದೃಷ್ಟಿ ನೆಲದ ಮೇಲೆ ಬಿತ್ತು. ಆ ದೃಶ್ಯ ಕಂಡು ಮೋಹನ್ನ ಕಾಲು ಕೆಳಗಿನ ಭೂಮಿಯೇ ಕುಸಿದು ಹೋಯಿತು. ಸಾವಿತ್ರಿ ಆಂಟಿ ನೆಲದ ಮೇಲೆ ಬಿದ್ದಿದ್ದರು. ಪಕ್ಕದಲ್ಲಿ ಚೀಲ ಬಿದ್ದಿತ್ತು. ಸಾಗು ನೀರಿನ ಗ್ಲಾಸ್ ಉಲ್ಟಾ ಬಿದ್ದಿತ್ತು. ಮೋಹನ್ ಬಾಯಿಂದ ಕಿರುಚಾಟ ಹೊರಬಂತು, ಆಂಟಿ. ಅವನು ಊಡಿ ಮುಂದೆ ಹೋಗಿ ಅವರನ್ನು ಅಲುಗಾಡಿಸಿದನು. ಸಾವಿತ್ರಿ ಆಂಟಿ, ಆಂಟಿ, ಕಣ್ವಿಡಿ ಎಂದು. ಆದರೆ ಸಾವಿತ್ರಿ ಆಂಟಿ ಅಲುಗಾಡಲಿಲ್ಲ. ಮೋಹನ್ನ ಕೈಗಳು ನಡುಗಲಾರಂಭಿಸಿದವು. ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅವನು ಅವರ ನಾಡಿ ನೋಡಿದನು. ಉಸಿರಾಟದ ಅನುಭವ ಪಡೆಯಲು ಪ್ರಯತ್ನಿಸಿದನು. ಆದರೆ ಅವನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಮೊಣಕಾಲೂರಿ ಕುಳಿತನು. ಪರ್ಸ್ ಅವನ ಕೈಯಿಂದ ಕೆಳಗಿಬಿತ್ತು. ಅವನು ಅಳುತ್ತಾ ಹೇಳಿದನು, ಹೇ ಈಶ್ವರ, ಇದೇನು ಮಾಡಿದೆ? ಸರಿಯಾಗಿ ಅದೇ ಸಮಯದಲ್ಲಿ ಒಳಗಿನಿಂದ ಕೀರ್ತಿಯ ದನಿ ಬಂತು, ಅಮ್ಮ ಎಂದು. ಅವಳು ಓಡುತ್ತಾ ಕೋಣೆಗೆ ಬಂದಳು ಹಾಗೂ ಅಮ್ಮನನ್ನು ನೆಲದ ಮೇಲೆ ನೋಡಿ ಕಿರುಚಿದಳು, ಅಮ್ಮ, ಅಮ್ಮ, ಏಳಿ.
ಇಡೀ ಮನೆ ಗದ್ದಲದಿಂದ ತುಂಬಿತು. ನೆರೆಹವರು ಸೇರಲಾರಂಭಿಸಿದರು. ಯಾರೋ ನೀರಿನ ಹನಿ ಚಿಮುಕಿಸಿದರು. ಮೋಹನ್ ತಕ್ಷಣವೇ ಎಚ್ಚೆತ್ತುಕೊಂಡು ಅವರನ್ನು ಎತ್ತಿಕೊಂಡು ರಿಕ್ಷಾದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಗಾಳಿಯ ವೇಗದಲ್ಲಿ ಆಸ್ಪತ್ರೆಗೆ ಧಾವಿಸಿದನು. ದಾರಿಯುದ್ದಕ್ಕೂ ಆಂಟಿ, ಎಚ್ಚರಗೊಳ್ಳಿ, ನಿಮ್ಮ ಮಗಳ ಮದುವೆ ನೋಡಬೇಕಲ್ಲವೇ ಎಂದು ಪ್ರಾರ್ಥಿಸುತ್ತಿದ್ದನು. ಡಾಕ್ಟರ್ ಚೆಕಪ್ ಮಾಡಿದರು. ಇವರಿಗೆ ತೀವ್ರವಾದ ಆಘಾತದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಆದರೆ ಉಸಿರಾಟ ಇನ್ನೂ ಪೂರ್ಣವಾಗಿ ನಿಂತಿಲ್ಲ ಎಂದು ಹೇಳಿ ಟ್ರೀಟ್ಮೆಂಟ್ ಪ್ರಾರಂಭಿಸಿದರು. ಸಾವಿತ್ರಿ ಆಂಟಿ ಈಗ ಚಿಕಿತ್ಸೆಗೆ ಸ್ಪಂದಿಸಿದರು. ಮರುದಿನ ಪ್ರಜ್ಞೆ ಬಂದಿತು. ಕಣ್ಣು ಬಿಟ್ಟ ತಕ್ಷಣ ಅವರು ಹುಡುಕಿದ್ದು ಅದೇ ಪರ್ಸನ್ನು. ಮೋಹನ್ ಗೌರವಪೂರ್ವಕವಾಗಿ ಆ ಪರ್ಸನ್ನು ಅವರ ಕೈಗಿಟ್ಟು, ಆಂಟಿ, ನಿಮ್ಮ ಬೆವರಿನ ಹಣಿಯೂ ಇದರಲ್ಲಿ ಸುರಕ್ಷಿತವಾಗಿದೆ. ನನ್ನ ಹೆಂಡತಿಯು ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳುತ್ತಿದ್ದಾಳೆ ಎಂದನು. ಆಂಟಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಕೆಲವು ದಿನಗಳಲ್ಲಿ ಸಾವಿತ್ರಿ ಆಂಟಿ ಗುಣಮುಖರಾಗಿ ಮನೆಗೆ ಬಂದರು. ಮೋಹನ್ ಕೇವಲ ರಿಕ್ಷಾ ಚಾಲಕನಾಗಿ ಉಳಿಯಲಿಲ್ಲ. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಕೀರ್ತಿಯ ಮದುವೆಯ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತುಕೊಂಡನು. ಮೋಹನ್ನ ಪ್ರಾಮಾಣಿಕತೆಗೆ ಮಾರುಹೋದ ಊರಿನ ಜನರು ಮದುವೆಗೆ ಸಹಾಯ ಹಸ್ತ ಚಾಚಿದರು. ಮೋಹನ್ ಪತ್ನಿ ಸರಿತಾಳಿಗೆ ಹಣಕ್ಕಿಂತ ಗುಣ ದೊಡ್ಡದು ಎಂಬ ಅರಿವಾಯಿತು. ಅವಳು ಸಾವಿತ್ರಿ ಅವರ ಮಗಳ ಮದುವೆಯಲ್ಲಿ ತೊಡಗಿಕೊಂಡಳು. ಇಡೀ ವಠಾರ ಮೋಹನ್ನ ಪ್ರಾಮಾಣಿಕತೆಯನ್ನು ಕೊಂಡಾಡಿತು. ಮೋಹನ್ ಎಲ್ಲಾ ವರದಕ್ಷಿಣೆ ಸಾಮಾನುಗಳನ್ನು ಮುಂದೆ ನಿಂತು ಖರೀದಿಸಿದನು. ಕೀರ್ತಿಯ ಮದುವೆ ಅದ್ಧೂರಿಯಾಗಿ ನಡೆಯಿತು. ವರದಕ್ಷಿಣೆಯ ವಸ್ತುಗಳಿಗಿಂತ ಹೆಚ್ಚಾಗಿ ಅಮ್ಮನ ಪ್ರೀತಿ ಹಾಗೂ ಮೋಹನ್ನಂತಹ ಒಬ್ಬ ಧರ್ಮನಿಷ್ಠ ಅಣ್ಣನ ಆಶೀರ್ವಾದದೊಂದಿಗೆ ಕೀರ್ತಿ ಅತ್ತೆ ಮನೆಗೆ ಹೋದಳು. ಸಾವಿತ್ರಿ ಅವರು ನಿಶ್ಚಿಂತೆಯ ನಿಟ್ಟುಸಿರು ಬಿಟ್ಟರು. ಪ್ರಾಮಾಣಿಕತೆ ಎನ್ನುವುದು ಕಷ್ಟದ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಬಹುದು, ಆದರೆ ಅದು ಕೊನೆಯಲ್ಲಿ ನೀಡುವ ನೆಮ್ಮದಿ ಹಾಗೂ ಗೌರವ ಕೋಟಿ ರೂಪಾಯಿಗಳಿಗಿಂತಲೂ ಅಮೂಲ್ಯವಾದದು. ವೀಕ್ಷಕರೇ, ಈ ಕಥೆ ನಿಮಗೆ ಹೇಗನಿಸಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಹಾಗೂ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.